ಪೇಂಟ್ ಪೀಲ್ ಆಫ್ ಆಗಿದೆ ಇಂಜಿನ್. ಈ ಕಡೆ ಲೆಫ್ಟ್ ಸೈಡ್ ನಾನು ಇವಾಗ ನನ್ನ ಲೆಫ್ಟ್ ಹ್ಯಾಂಡ್ ನೋಡ್ತಿದ್ದೀರಲ್ಲ, ಸೊ ಇದರ ಲೆಫ್ಟ್ ಸೈಡಲ್ಲಿ ದ ಪೀಲ್ ಆಫ್ ಆಗಿದೆ. ಇಂಜಿನ್ ಕೇಸಿಂಗ್ ಬರುತ್ತಲ್ಲ, ಇಂಜಿನ್ ಕೇಸಿಂಗಲ್ಲಿ ಪೇಂಟ್ ಪೀಲ್ ಆಫ್ ಆಗಿದೆ. ಸೊ ದಟ್ ಈಸ್ ವೆರಿ ವೆರಿ ಡಿಸಪಾಯಿಂಟಿಂಗ್. ಐ ಡೋಂಟ್ ನೋ ದ ಪೇಂಟ್ ಕ್ವಾಲಿಟಿ. ಅದನ್ನು ನಾನು ಶೋರೂಮಲ್ಲಿ ಹೋಗಿ ತೋರಿಸ್ತೀನಿ, ಅದ್ರದ್ದು ಅಪ್ಡೇಟ್ ಕೊಡ್ತೀನಿ. ಇವು ಸುಜುಕಿ ಸರ್ವಿಸ್ ಅಫಿಷಿಯಲ್ಸ್ ಏನು ಹೇಳ್ತಾರೆ ಅಂಥೇಳಿ ಅದನ್ನು ನೋಡೋಣ, ಅದೇನು ಮಾಡಬೇಕು ಹೆಂಗೆ ಅಂಥೇಳಿ. ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನು ಸಿಟಿ ಬಿಟ್ಟು ಹೈವೇಲಿ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಏನೋ ಒಂದು ಸ್ವಲ್ಪ ಕೆಲಸ ಆಯಿತು. ಸೊ ಇವತ್ತಿನ ಮೇನ್ ಕಂಟೆಂಟ್ ಏನಪ್ಪ ಅಂತಂದರೆ, ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ಏನೇನಿದೆ, ಪ್ರೋಸ್ ಅಂತೂ ನಾನು ಆ ವಿಡಿಯೋದಲ್ಲಿ ಲಾಸ್ಟ್ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ. ಈ ವಿಡಿಯೋದಲ್ಲಿ ಕಾನ್ಸ್ ಏನೇನಿದೆ ಅಂತ ಮೇನ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರೋಸ್ನ ನಾನು ಒಂದ್ಸಲಿ ಜಸ್ಟು ಗ್ಲಾನ್ಸಲ್ಲಿ ಓವರ್ವ್ಯೂ ಕೊಡ್ತೀನಿ. ಸೊ ಪ್ರೋಸ್ ಬಂದು ಮೇನು ಇದ್ರದ್ದು ಲುಕ್ಸು. ಸೊ ಲುಕ್ಸಲ್ಲಿ ಒಳ್ಳೆ ಹೆಡ್ ಟರ್ನರು. ನೀವು ನಾನು ಹೈವೇಲಿ ಹೋಗ್ತಿರ್ಬೇಕಾದ್ರೆ ಎಲ್ಲ ನಿಲ್ಸಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಆದರೂ ಬಂದುಬಿಟ್ಟು ಕೇಳ್ತಾರೆ ಯಾವ ಗಾಡಿ ಇದು, ಏನು ಎತ್ತ ಅಂಥೇಳಿ. ಅದಷ್ಟೇ ಅಲ್ಲದೆ ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಟೈರ್ 2 ಸಿಟಿ ಅಲ್ಲ, ಸೊ ಟೈರ್ 2 ಸಿಟಿಯಲ್ಲಿ ಇದ್ರಂತೂ ಮುಗ್ದೇ ಹೋಯ್ತು. ನಿಮ್ಗೆ ಎಷ್ಟು ಜನ ನೋಡ್ತೀರಾ ಅಂತ ನಾನೊಂದು ಪಬ್ಲಿಕ್ ರಿಯಾಕ್ಷನ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸಿಟಿ ರೈಡಲ್ಲಿ ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇರುತ್ತೆ, ಜನ ಯಾವ ಥರ ನೋಡ್ತಾರೆ. ಅಟ್ಲೀಸ್ಟ್ ಒಂದು 10%, ಇಫ್ ಯು ಆರ್ ಪಾಸಿಂಗ್ ಥ್ರೂ 100 ಪೀಪಲ್ ಅಲ್ಲ, ಒಂದು 10% ಆದರೂ ಜನ ತಿರುಗಿ ನೋಡ್ತಾರೆ ಗಾಡಿನ. ದಟ್ ಈಸ್ ದ ಕೈಂಡ್ ಆಫ್ ಹೆಡ್ ಟರ್ನರ್ ದಿಸ್ ಇಸ್. ಅಂದರೆ ಅತಿ ಹೆಚ್ಚು ಅಟೆನ್ಷನ್ನು ಗ್ರ್ಯಾಬ್ ಮಾಡಲ್ಲ, ಹಾಗಂತ ಅಟೆನ್ಷನ್ ಗ್ರ್ಯಾಬೇ ಮಾಡಲ್ಲ ಅನ್ನೋ ಥರನೂ ಏನಿಲ್ಲ. ಸೊ ದಿಸ್ ಅ ಪರ್ಫೆಕ್ಟ್ ಬೈಕ್. ಅದೊಂಥರ ಖುಷಿ ಆಗುತ್ತೆ ಯಾರಾದರೂ ತಿರುಗಿ ನೋಡಿದ್ರೆ. ಸೊ ದಟ್ ಈಸ್ ದ ಮೇಜರ್ ಪ್ರೋ ಆಫ್ ದಿಸ್ ಒನ್. ಅದು ಬಿಟ್ಟರೆ ನೆಕ್ಸ್ಟು ಇದ್ರದ್ದು ಲೋ ಆ್ಯಂಡ್ ಟಾರ್ಕು. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಲೋ ಆ್ಯಂಡ್ ಟಾರ್ಕ್ನ. ಸೊ ತುಂಬ ಇವನ್ 6th ಗೇರಲ್ಲಿ ಅರೌಂಡ್ 46-45 ಆರಾಮ್ಸೆ ಕ್ರೂಸ್ ಮಾಡ್ಬೋದು. ದಟ್ ಈಸ್ ಅನದರ್ ಪ್ರೋ. ಅದು ಬಿಟ್ಟರೆ ನೆಕ್ಸ್ಟು ಇದ್ರದ್ದು ಹೈ ಸ್ಪೀಡ್ ಸ್ಟೆಬಿಲಿಟಿನೂ ತುಂಬಾ ಚೆನ್ನಾಗಿದೆ ಹೈವೇಲಿ. ಸೊ ತುಂಬ ಜನ ನಾನು ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ನೆಕ್ಸ್ಟು ಮೈಲೇಜು ತುಂಬ ಒಳ್ಳೆ ಮೈಲೇಜ್ ಕೊಟ್ಟಿದೆ. ಸೊ ಲಾಸ್ಟ್ ಟೈಮ್ ನಾನು ಬೆಂಗಳೂರಿಂದ ಹುಬ್ಳಿ ಮಾಡಿದಾಗ ಆಲ್ಮೋಸ್ಟ್ ಅಂದರೆ ಫಸ್ಟ್ ಸರ್ವಿಸ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇಂಜಿನ್ ಜಾಸ್ತಿ ಓಪನ್ ಮಾಡೋದು ಬೇಡ ಅಂತ ಹಾರ್ಡ್ಲಿ 90ದಲ್ಲಿ ನಾನು 90-95 ಕ್ರೂಸ್ ಮಾಡ್ಕೊಂಡು 90 to 100 ಅಂತ ಅಂದ್ಕೊಳ್ಳಿ. 90 to 100 ನಾನು ಕ್ರೂಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಲೈಕ್ 40 to 41 ಏನೋ ಕೊಟ್ಟಿದೆ ನನಗೆ ಅಷ್ಟು, ಇಫ್ ಯು ಆರ್ ಡೂಯಿಂಗ್ ದ್ಯಾಟ್ ಕೈಂಡ್ ಆಫ್ ಕ್ರೂಸ್ ಅಲ್ಲ. ಸೊ ಅದ್ರದ್ದು ನೆಕ್ಸ್ಟು ಆ್ಯಕ್ಚುಯಲ್ ಹೈವೇ ಮೈಲೇಜ್ ಏನು ಅಂದರೆ ನಾಟ್ ಜಸ್ಟ್ 80-90 ಅಂತಾರೆ. 80-90 ಕ್ರೂಸ್ ಮಾಡಿದ್ರೆ ನಾನು ಯಾಕೆ ಗುರು ಈ ಗಾಡಿ ತಗೋಬೇಕು. ಸೊ 110-120 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಎಷ್ಟು ಮೈಲೇಜ್ ಕೊಡುತ್ತೆ ಅದನ್ನು ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿ ನಿಮಗೆ ನೆಕ್ಸ್ಟು ಹಾಕ್ತೀನಿ. ನೆಕ್ಸ್ಟ್ ಅದೇ ವೀಡಿಯೋ ಬರೋದಿದೆ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ಆಲ್ಸೋ. ಅದು ಬಿಟ್ಟರೆ ಲೋ ಆ್ಯಂಡ್ ಟಾರ್ಕ್ ಆಯಿತು, ಲುಕ್ಸ್ ಆಯಿತು, ಮೈಲೇಜ್ ಆಯಿತು. ಅದಾದಮೇಲೆ ಇದ್ರದ್ದು ರೈಡಿಂಗ್ ಎರ್ಗೊನಮಿಕ್ಸ್ ಚೆನ್ನಾಗಿದೆ. ಅಂದರೆ ಅಪ್ರೈಟ್ ಆಗಿದೆ. ಸೊ ಯು ವಿಲ್ ನಾಟ್ ಫೀಲ್ ಎನಿ ಫೆಟಿಗ್ ಫಾರ್ ದಿಸ್. ಸೊ ದಟ್ ಈಸ್ ದ ಮೇಜರ್ ಅನದರ್ ಪ್ರೋ. ಅದು ಬಿಟ್ಟರೆ ನೆಕ್ಸ್ಟು ನಮಗೆ ಮೇಜರ್ ಪ್ರೋ ಇರೋದು ಇದ್ರದ್ದು ಟೈರ್ ಗ್ರಿಪ್ ತುಂಬಾ ಚೆನ್ನಾಗಿದೆ. ಮಲ್ಟಿ ಟೆರೈನ್ ಇದು ಬಟನ್ ಟೈರ್ಸ್ ಇರುತ್ತಲ್ಲ, ಸೊ ಮಲ್ಟಿ ಟೆರೈನ್ ಟೈರ್ ಇದು. ಸೊ ಅದಕ್ಕೋಸ್ಕರ ಆಪ್ಟಿಮಮ್ ಏರ್ ಪ್ರೆಷರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏರ್ ಪ್ರೆಷರ್ ಕರೆಕ್ಟಾಗಿಲ್ಲ ಅಂತಂದರೆ ಜಾಸ್ತಿ ಇತ್ತು ಅಥವಾ ಕಡಿಮೆ ಇತ್ತು ಅಂತಂದರೆ ಆವಾಗ ನಿಮಗೆ ಸ್ವಲ್ಪ ಲಾಸ್ಟ್ ನಾನು ಹೇಳಿದ್ನಲ್ಲ ಕಮೆಂಟ್ ಮಾಡಿದ್ರು ಅಂತ, ಆ ಥರ ಸ್ವಲ್ಪ ಪುಲ್ಲಿಂಗ್ ಅನಿಸುತ್ತೆ. ಈ ಕಡೆ ಬಗ್ಸಿದ್ರೆ ಈ ಕಡೆನೇ ಹೋಗ್ಬಿಡುತ್ತೆ, ಈ ಕಡೆ ಬಗ್ಸಿದ್ರೆ ಈ ಕಡೆನೇ ಹೋಗ್ಬಿಡುತ್ತೆ, ಆ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಮೇಂಟೈನಿಂಗ್ ದ ಆಪ್ಟಿಮಮ್ ಏರ್ ಪ್ರೆಷರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಬೈಕ್. ಅದು ಈ ಥರ ಮಲ್ಟಿ ಟೆರೈನ್ ಟೈರ್ಸಲ್ಲಿ, ಬಟನ್ ಟೈರ್ಸಲ್ಲಿ. ಬಟ್ ಅದು ಬಿಟ್ಟರೆ ಗ್ರಿಪ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾಕಂತಂದರೆ ನಾನು ಜಿಕ್ಸರಲ್ಲಿ ಒಂಚೂರು ಈ ಮಣ್ಣಿನ ರೋಡಲ್ಲಿ ತೊಗೊಂಡೋದಾಗ ಒಂದು ಸ್ವಲ್ಪ ಈ ಥರ ಏನಾದರೂ ಇತ್ತು ಅಂತಂದರೆ ಜರ್ಕ್ ಹೊಡಿಯುತ್ತೆ ಗಾಡಿ. ಸೊ ಸ್ಲೈಡ್ ಆಗುತ್ತೆ ಆ ಮಣ್ಣಿನಲ್ಲಿ. ಬಟ್ ಇದನ್ನು ನಾನು ತೊಗೊಂಡೋದಾಗ ಇಟ್ ವಾಸ್ ಲೈಕ್ ಮಕ್ಕನ್ ಬಟರ್ ಸ್ಮೂತ್. ಯಾವುದೇ ಥರದ್ದು ಜರ್ಕಿಲ್ಲ, ಯಾವುದೇ ಥರದ್ದು ಗಾಡಿ ಸ್ಲೈಡ್ ಆಗೋದೇ ಆಗಲಿ, ಬ್ಯಾಲೆನ್ಸ್ ತಪ್ಪೋದಾಗಲಿ, ಆ ಥರದ್ದು ಯಾವುದೂ ಆಗಿಲ್ಲ ಇದುವರೆಗೂ. ಸೊ ಅದು ಬಿಟ್ಟರೆ ನೆಕ್ಸ್ಟು ಇದ್ರದ್ದು ಮೇಜರ್ ಪ್ರೋ ಬಂದು ಲೋ ಮೇಂಟೆನೆನ್ಸು. ನಾನು ಅದೇ ಹೇಳಿದ್ನಲ್ಲ, ಇದರಲ್ಲಿ ಜಾಸ್ತಿ ಏನು ಫ್ಯಾನ್ಸಿ ಐಟಮ್ಸ್ಗಳಿಲ್ಲ, ಫ್ಯಾನ್ಸಿ ಫೀಚರ್ಸ್ ಇಲ್ಲ. ಸೊ ಹೀಗಾಗಿ ಇಟ್ ಮೇಕ್ಸ್ ಯು
ಮಚ್ ಈಸಿಯರ್ ಟು ಮೇಂಟೈನ್. ಸೊ ಕಡಿಮೆ ಮೇಂಟೆನೆನ್ಸ್ ಬರುತ್ತೆ, ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇಲ್ಲ. ಸೊ ಹೀಗಾಗಿ ನಿಮ್ಗೆ ಏನಾದರೂ ಬ್ರೇಕ್ ಡೌನ್ ಆಗಿದ್ರೆ ಕೂಡ ಸ್ಪೇರ್ ಪಾರ್ಟ್ಸ್ ಆರ್ ವೆರಿ ಇವಾಗ ಬೇರೆ ಗಾಡಿಗಳಲ್ಲಿ ಒಂದೇನೋ ಬ್ರೇಕ್ ಡೌನ್ ಆಯಿತು, XYZ ಬ್ರೇಕ್ ಡೌನ್ ಆಯಿತು ಅಂತಂದರೆ ಅದರಲ್ಲಿ ಒಂದು 10 ಪಾರ್ಟ್ಸ್ ಚೇಂಜ್ ಆಗೋದಿದ್ರೆ ಇದರಲ್ಲಿ ಹಾರ್ಡ್ಲಿ ಒಂದು 4 or 5 ಪಾರ್ಟ್ಸ್ ಚೇಂಜ್ ಆಗುತ್ತೆ. ಆ ಥರ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ದು. ಸೊ ಹೀಗಾಗಿ ಇಟ್ಸ್ ಅ ವೆರಿ ಲೋ ಮೇಂಟೆನೆನ್ಸು ಆ್ಯಂಡ್ ಎಕ್ಸ್ಟ್ರಾ ಕೂಲೆಂಟು ಅದು ಏನೂ ಇಲ್ಲ. ಸೊ ಓನ್ಲಿ ಇಂಜಿನ್ ಆಯಿಲ್, ಅದು ಕೂಡ ಐ ಥಿಂಕ್ ಹಾರ್ಡ್ಲಿ 1 ಲೀಟ್ರ್ ಇಂಜಿನ್ ಆಯಿಲ್ ಮಾತ್ರ ಇದರಲ್ಲಿರೋದು. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಯಾಕೆಂದರೆ ರೆಗ್ಯುಲರ್ ಸರ್ವಿಸಲ್ಲಿ ಮೇನ್ ಚೇಂಜ್ ಆಗೋದೇ ಆಯಿಲು. ಸೊ ಆಯಿಲಲ್ಲೇ ಅರ್ಧ ಕಾಸ್ಟ್ ಉಳಿತು ಅಂತಂದರೆ ನಿಮಗೆ ಕಾಸ್ಟ್ ಉಳ್ದಂಗೆ. ಸೊ ದ್ಯಾಟ್ ಈಸ್ ಸೊ ದೀಸ್ ಆರ್ ದ ಮೇನ್ ಪ್ರೋಸ್ ಆಫ್ ದಿಸ್ ಬೈಕ್. ಸೊ ಇದು ಪ್ರೋಸ್ ಓವರ್ವ್ಯೂ ಆಯಿತು. ಇವಾಗ ನೆಕ್ಸ್ಟು ಮೇನ್ ಕಾನ್ಸ್ ಏನಿದೆ ಅಂತ ಹೇಳೋಣ. ಯಾಕಂದರೆ ಎಲ್ಲರೂ ತುಂಬ ಇಂಟ್ರೆಸ್ಟೆಡ್ ಆಗಿರುತ್ತೆ ಕಾನ್ಸ್. ಯಾಕಂದರೆ ನನಗೆ ಅರ್ಥ ಆಗುತ್ತೆ. ನಾನು ಐ ಬೀನ್ ರೈಡಿಂಗ್ ಫಾರ್ ಆಲ್ಮೋಸ್ಟ್ 8 years. ಐ ಹ್ಯಾವ್ ರಿಟರ್ನ್ ಮಲ್ಟಿಪಲ್ ಟೈಪ್ಸ್ ಆಫ್ ಬೈಕ್ಸ್. ಸೊ ನಾನು ಓನ್ ಮಾಡಿರೋದು ಇದು ಸೆಕೆಂಡ್ ಬೈಕು, ಬಟ್ ನಾನು ತುಂಬ ಡಿಫ್ರೆಂಟ್ ಬೈಕ್ಗಳನ್ನ ರೈಡ್ ಮಾಡಿದ್ದೀನಿ. ಯಾವುದೇ ಗಾಡಿ 100% ಪರ್ಫೆಕ್ಟ್ ಅಲ್ಲ. ಯಾವ ಗಾಡಿನೂ ಕೂಡ ಏನಾದರೂ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ಆ ನೆಗೆಟಿವ್ ಈಸ್ ಇಟ್ ಅ ಡೀಲ್ ಬ್ರೇಕರ್ ಆರ್ ನಾಟ್? ಸೊ ದ್ಯಾಟ್ ಈಸ್ ವಾಟ್ ಮ್ಯಾಟರ್ಸ್ ಫಾರ್ ಅಸ್ ಎಟ್ ದ ಎಂಡ್ ಆಫ್ ದ ಡೇ. ಸೊ ಲಾಸ್ಟಲ್ಲಿ ನಾವು ಬೈ ಮಾಡಬೇಕಾದ್ರೆ ಅದು ಮ್ಯಾಟ್ರ್ ಅಂದರೆ ಓಕೆ ತುಂಬಾ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತಂದರೆ ಬೇಡ ಗುರು ಅಂತ. ಸೊ ವೆದರ್ ಇಟ್ಸ್ ಅ ಡೀಲ್ ಬ್ರೇಕರ್ ಆರ್ ನಾಟ್, ಸೊ ದ್ಯಾಟ್ ಮೇಕ್ಸ್ ಅ ಮೇಜರ್ ರೋಲ್ ಇನ್ ಮೇಕಿಂಗ್ ಅ ಬೈಯಿಂಗ್ ಡಿಸಿಷನ್. ಸೊ ಹೀಗಾಗಿ ಮೇನ್ ಕಾನ್ಸ್ ಏನೇನಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದನೇದ್ದು ಇದ್ರದ್ದು ಕ್ಲಚ್ ಹೆವಿ ಆಗಿದೆ. ಸಿನ್ಸ್ ಇದರಲ್ಲಿ ಏನು ಫ್ಯಾನ್ಸಿ ಸ್ಲಿಪ್ಪರ್ ಕ್ಲಚ್ ಆ ಥರದ್ದು ಏನಿಲ್ಲ. ಸಿನ್ಸ್ ರೈಡ್ ಬೈ ವೈರ್ ಆ ಥರದ್ದು ಏನೋ ಟೆಕ್ನಾಲಜಿ ಏನೂ ಇಲ್ಲ. ಇಟ್ಸ್ ಅ ವೆರಿ ಬೇಸಿಕ್ ಕ್ಲಚ್. ಏನು ನಮ್ಮದು ಕನ್ವೆನ್ಷನಲ್ ಕ್ಲಚ್ ಇರುತ್ತಲ್ಲ ಅದಕ್ಕೆ ಹೆಚ್ಚು. ಬಟ್ ಸೊ ಅದರಿಂದ ಇದು ಸ್ವಲ್ಪ ಹೆವಿ ಆಗಿದೆ. ಬಟ್ ಇದ್ರದ್ದು ಮೇಜರ್ ಏನಂತಂದರೆ ಅಡ್ವಾಂಟೇಜ್ ಆಫ್ ದಟ್ ಇದು ನೀವು ಜಸ್ಟು ಒಂದು ಕ್ಲಚ್ ಕೇಬಲ್ ಚೇಂಜ್ ಮಾಡಿದ್ರೆ ಮುಗಿದೋಯ್ತು. ಇಟ್ಸ್ ಹಾರ್ಡ್ಲಿ ಕಾಸ್ಟ್ 350 to 500 rupees. ಸೊ ಏನು ಮೇಜರ್ ಏನು ಇದು ಇಲ್ಲ, ಇದರಲ್ಲಿ ಮೇಂಟೆನೆನ್ಸ್ ಇಲ್ಲ. ಒಂದು ಕ್ಲಚ್ ಕೇಬಲ್ ಎವ್ರಿ 10,000 kilometers ನೀವು ಚೇಂಜ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಸೊ ದ್ಯಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್. ಬಟ್ ಏನಂತಂದರೆ ಹಾರ್ಡ್ ಇದೆ, ಇಟ್ಸ್ ವೆರಿ ಹಾರ್ಡ್. ಬಟ್ ಆಫ್ಟರ್ 1000 or 2000, 5000 kilometers ನೀವು ರೈಡ್ ಮಾಡಿದ್ರೆ ಅಂತಂದರೆ ಇಲ್ಲಿ ಗೆಟ್ ಯೂಸ್ ಟು ಇಟ್. ಸೊ ಐ ಡೋಂಟ್ ಫೀಲ್ ದ್ಯಾಟ್ ಈಸ್ ದ ಬಿಗ್ ಡೀಲ್ ಬ್ರೇಕರ್ ಆರ್ ಸಮಥಿಂಗ್. ಸೊ ದಿಸ್ ಈಸ್ ಒನ್ ಫಸ್ಟ್ ಕಾನು. ಸೊ ಸೆಕೆಂಡ್ ಕಾನ್ ಬಂದು ಇದು ಗುರು, ಇದು ಏನಂತ ಡಿಸೈನ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲಿಂದ ಕರ್ಕೊಂಬರ್ತಾರೋ ಗೊತ್ತಿಲ್ಲ ಈ ಡಿಸೈನರ್ಸ್ಗಳನ್ನ. ವಿಂಡ್ ಬ್ಲಾಸ್ಟ್ ಸರಿ ಹೊಡಿಯುತ್ತೆ. ಬಫೆಟಿಂಗ್ ಈ ಹೆಲ್ಮೆಟ್ ಅಂತೂ ನೋಡಿದ್ರೆ ನನ್ನ ಹೈಟ್ ಇಲ್ಲಿಗಿದೆ ಚಿನ್ನಿಗೆ. ಸೊ ಎಂಟೈರ್ಲಿ ಇಲ್ಲಿಗೆ ಹೊಡಿಯುತ್ತೆ. ಸೊ ಎಂಟೈರ್ ವಿಂಡ್ ಇಲ್ಲಿ ಹೊಡಿಯುತ್ತೆ. ಬಡ ಒಳ್ಳೆ ಬಾಂಬ್ ಬಿಟ್ಟು ಹಂಗೆ ಈ ಕ್ರ್ಯಾಕರ್ಸ್ ಇರುತ್ತೆ, ಕ್ರ್ಯಾಕರ್ಸ್ ಹೆಲ್ಮೆಟಲ್ಲಿ ಇಟ್ಟರೆ ಹೊಡೆದ್ರೆ ಹಿಂಗೆ ಆಗುತ್ತಲ್ಲ, ಹಂಗೆ ಆ ಥರ ಸೌಂಡ್ ಬರುತ್ತೆ. ಸೊ ಎನಿವೆ ಐ ಆಮ್ ವೇರಿಂಗ್ ಅ ಇಯರ್ ಪ್ಲಗ್ಸ್. ಸೊ ಅದರಿಂದ ನನಗೆ ಆ ನಾಯ್ಸ್ ಅಷ್ಟೊಂದು ಇದು ಆಗ್ತಾ ಇಲ್ಲ. ಇಟ್ಸ್ ನಾಟ್ ಇರಿಟೇಟಿಂಗ್. ಸೊ ದಟ್ ಈಸ್ ದ ಆ್ಯಂಡ್ ಬಟ್ ಯು ಕ್ಯಾನ್ ಮಾಡಿಫೈ ದಿಸ್. ಬಟ್ ಮಾಡಿಫೈ ಅಂತಂದರೆ ಅದರ್ ಹಾರ್ಡ್ಲಿ ಎನಿ ವಿಚ್ ಆ್ಯಕ್ಚುಲಿ ಮೇಡ್ ಫಾರ್ ದಿಸ್ V-Strom. ದರ್ ಹಾರ್ಡ್ಲಿ ಎನಿ ವಿಂಡ್ಶೀಲ್ಡ್ಸ್ ವಿಚ್ ಆರ್ ಮೇಡ್ ಫಾರ್ ದಿಸ್ V-Strom. ಎಲ್ಲರೂ ಮಾಡ್ತಿರೋದು ಏನಂದರೆ BMW 310 GS ಏನಿದೆಯಲ್ಲ ಅದನ್ನೇ ಯೂಸ್ ಮಾಡೋದು, ಅದಕ್ಕೋಸ್ಕರ ಅದನ್ನೇ ಮಾಡಿಫೈ ಮಾಡಿ ಇದು ಮಾಡೋದು. ಸೊ ಇವಾಗ ನಾನು ಕೂಡ ಚೇಂಜ್ ಮಾಡಿಸ್ತಿದ್ದೀನಿ, ಅದನ್ನು ನೋಡ್ತೀನಿ ಅದು ಯಾವ ಥರ ಆಗುತ್ತೆ ಏನು ಅಂಥೇಳಿ. ಯಾವುದೇ ಅದ್ರದ್ದು ಮಾಡಿಫಿಕೇಶನ್ ಎಕ್ಸ್ಟ್ರಾ ನಾನು ಒಂದು ಶಾಪಲ್ಲಿ ಕೇಳಿದೆ, ಅವನೇನು ಹೇಳ್ದೆ ಅಂತಂದರೆ BMW ಹಾಕೋದು ಸರ್, ಬಟ್ ಎಕ್ಸ್ಟ್ರಾ ಒಂದು ಕ್ಲ್ಯಾಂಪ್ಸ್ ಬರುತ್ತೆ, ಅದನ್ನು ಹಾಕಿದ್ರೆ ನಿಮಗೆ ಯಾವುದೇ ಥರದ್ದು ಎಕ್ಸ್ಟ್ರಾ ಹೋಲ್ ಮಾಡಿಫಿಕೇಶನ್ ಬರಲ್ಲ ಅಂತ. ಸೊ ಇಫ್ ದಟ್ ಈಸ್ ದ ಕೇಸ್ ದೆನ್ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತಂದರೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಇಟ್ಸ್ ಆಲ್ ಏನೋ ಅಕ್ರಿಲಿಕ್ ಇದರಿಂದ ಮಾಡಿರೋದು, ಶೀಟ್ಸಿಂದ ಮಾಡಿರೋದು. ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇಫ್ ಯು ಆರ್ ಎಕ್ಸ್ಟ್ರಾ ಹೋಲ್ಸ್ ಹೊಡಿತೀರಲ್ವಾ, ಎಕ್ಸ್ಟ್ರಾ ಹೋಲ್ಸ್ ಹೊಡೆದಾಗ ಅದನ್ನ ಹೋಲ್ ಅಗಲ ಮಾಡೋಕ್ಕೆ ಆವಾಗ ಇಟ್ಸ್ ಲೈಕ್ ಅದ್ರದ್ದು ಪ್ರಾಪರ್ಟೀಸ್ ಕಲ್ಕತ್ತೆ, ಕ್ರ್ಯಾಕ್ ತುಂಬ ಆಗುತ್ತೆ ವಿಂಡ್ ಬಫೆಟಿಂಗಿಗೆ. ಯಾಕಂದರೆ ವಿ ಆರ್ ಕ್ರೂಸಿಂಗ್ ಅಟ್ 110-120 ಕ್ರೂಸ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಇಟ್ ಇಸ್ ತುಂಬಾ ವೈಬ್ರೇಷನ್ ಬಂದು ಇಟ್ ಸ್ಟಾರ್ಟ್ಸ್ ಕ್ರ್ಯಾಕಿಂಗ್. ಸೊ ದಟ್ ಈಸ್ ದ ಮೇಜರ್ ಇಶ್ಯೂ. ಸೊ ಅಟ್ಲೀಸ್ಟ್ ಆಕ್ಸೆಸರಿ ಆಗಿ ಎಕ್ಸ್ಟೆಂಡರ್ ಅಥವಾ ಏನಾದರೂ ಒಂದು ಕೊಡಿ. ಈ ಸುಜುಕಿದವರು ಏನೂ ಆಕ್ಸೆಸರೀಸ್ ಬಿಟ್ಟಿಲ್ಲ ಇದಕ್ಕೆ. ಅಟ್ಲೀಸ್ಟ್ ನಾನು ಹುಡುಕ್ತಾ ಇದ್ದೀನಿ, ಏನು ಒಂದೊಂದು ಆಕ್ಸೆಸರಿ ಇಲ್ಲ. ಸುಮ್ಮನೆ ದೊಡ್ಡದಾಗಿ ಅಡ್ವೆಂಚರ್ ಗಾಡಿ ಅಂತ ತೆಗೆದುಬಿಟ್ರು. ಸುಜುಕಿ ದಿಸ್ ಈಸ್ ಫಾರ್ ಯು. ಸುಜುಕಿದವರು ನೋಡ್ತಾ ಇದ್ರೆ, ಆಫೀಷಿಯಲ್ಸ್ ನೋಡ್ತಾ ಇದ್ರೆ, ಪ್ಲೀಸ್ ಕನ್ಸಿಡರ್ ದಿಸ್, ಬ್ರಿಂಗ್ ಸಮ್ ಆಕ್ಸೆಸರೀಸ್ ಫಾರ್ ದಿಸ್ ವೆಹಿಕಲ್. ಇದು ಎರಡನೇದಾಯಿತು. ಮೂರನೇ ಕಾನ್ ಬಂದು ಇದ್ರದ್ದು ಸಸ್ಪೆನ್ಷನ್ನು. ಸೊ ಸಸ್ಪೆನ್ಷನ್ ಈಸ್ ಆನ್ ಅ ವೆರಿ ಹೆವಿಯರ್ ಸೈಡ್, ತುಂಬಾ ಸ್ಟಿಫ್ ಇದೆ. ಲೋ ಎಂಡಲ್ಲಿ ನೀವು ಸಿಟಿಲಿ ಓಡಿಸ್ತಿರ್ಬೇಕಾದ್ರೆ ಯಾವ್ದಾದ್ರು ಚಿಕ್ಕದೊಂದು ಹಂಪು ಅಥವಾ ಏನಾದರೂ ಒಂದು ಗುಂಡಿ ಬಂತಂದರೆ ಎತ್ತಿ ಬಾರಿಸುತ್ತೆ ಗುರು.
ಎತ್ತಿ ಬರೋದಾಗ ಏನಾಗುತ್ತೆ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ದ್ಯಾಟ್ ಈಸ್ ಅನದರ್ ಮೇಜರ್ ಕಾನ್. ಬಟ್ ಅದು ಒಂಥರ ಅಡ್ವಾಂಟೇಜ್ ಕೂಡ ಆಗುತ್ತೆ, ಯಾಕಂದರೆ ಹೈ ಸ್ಪೀಡಲ್ಲಿ ಒಳ್ಳೆ ಸ್ಟೆಬಿಲಿಟಿ ಬರುತ್ತೆ. ದ ಕಾರ್ನರಿಂಗು ಅಥವಾ ಸ್ವಲ್ಪ ಅನ್ಇವನ್ ರೋಡ್ಸ್ ಇತ್ತಂತಂದರೆ ಇಟ್ ಟೇಕ್ಸ್ ಏನೋ ಅದೇನು ಶಾಕ್ಸ್ ಬರುತ್ತಲ್ಲ, ಆ ಶಾಕ್ನ ಒಳ್ಳೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಿಕಾಸ್ ಆಫ್ ದ ಸ್ಟಿಫ್ನೆಸ್. ಸೊ ಪ್ರೀಲೋಡ್ ಜಾಸ್ತಿ ಇರುತ್ತೆ ವೆನ್ ಯು ಸೇ ಹಾರ್ಡ್ನೆಸ್ ಅಂತಂದಾಗ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು 10 kg ಹಾಕಿದ್ರೆ ಸಾಫ್ಟ್ವೇರ್ ಸಸ್ಪೆನ್ಷನ್ 10 mm ಮೂವ್ ಆಯಿತು ಅಂತಂದರೆ ಇದಕ್ಕೆ 10 kg ಹಾಕಿದ್ರೆ ಇಟ್ ವಿಲ್ ಮೂವ್ ಫಾರ್ 5 mm. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಹಾರ್ಡ್ನೆಸ್, ಸಸ್ಪೆನ್ಷನ್ ಹಾರ್ಡ್ನೆಸ್. ಫ್ರೀ ಲೋಡ್ ಜಾಸ್ತಿ ಇರುತ್ತೆ, ಸೊ ಆವಾಗ ನಮಗೆ ಹಾರ್ಡ್ನೆಸ್ ಫೀಲ್ ಆಗುತ್ತೆ. ಬಟ್ ದ್ಯಾಟ್ ಇಸ್ ದ ಅಡ್ವಾಂಟೇಜ್ ಅಂದರೆ ಡಿಸ್ಅಡ್ವಾಂಟೇಜ್ ಆಲ್ಸೋ. ಬಟ್ ಮೇಜರ್ಲಿ ಏನು ಎಲ್ಲ ಆಟೋಮೊಬೈಲ್ಸ್ ಅವರು ಎಲ್ಲ ಬೈಕ್ ಮ್ಯಾನುಫ್ಯಾಕ್ಚರರ್ಸ್ ಏನು ಟ್ರೈ ಮಾಡ್ತಾರೆ ಅಂದರೆ ಆಪ್ಟಿಮಮ್ ಇರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಕಡೆ ಇಟ್ ಶುಡ್ ಬಿ ಆಪ್ಟಿಮಮ್ ಇನ್ ಬಿಟ್ವೀನ್, ನಾಟ್ ಟು ಸಾಫ್ಟ್ ಆ್ಯಂಡ್ ನಾಟ್ ಟು ಹಾರ್ಡ್. ಸೊ ಆ ಥರದ್ದು ಸೆಟ್ಟಿಂಗ್ಸ್ ಮಾಡ್ತಾರೆ. ಬಟ್ ಐ ಟ್ರೈಡ್ ವಿತ್ ಮಲ್ಟಿಪಲ್ ಲೆವೆಲ್ಸ್ ಆಫ್ ಪ್ರಿಲೋಡ್ಸ್, ಬಟ್ ಅದೇನು ಅಷ್ಟೊಂದೇನು ಡಿಫ್ರೆನ್ಸ್ ಮಾಡಿಲ್ಲ ನನಗೆ. ಸೊ ದ್ಯಾಟ್ ಈಸ್ ಅನದರ್ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಬೈಕ್. ಡಿಸ್ಅಡ್ವಾಂಟೇಜ್ ಅಂತ ಪ್ಯೂರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳೋಕ್ಕಾಗಲ್ಲ. ಐ ಡೋಂಟ್ ಥಿಂಕ್ ದಟ್ ಇಸ್ ಅ ಮೇಜರ್ ಡೀಲ್ ಬ್ರೇಕರ್ ಆಲ್ಸೋ. ಸೊ ಇದು ಬಿಟ್ಟು ತುಂಬ ಜನ ನನಗೆ ಕಮೆಂಟ್ ಮಾಡಿದರು ರಸ್ಟಿಂಗ್ ಇಶ್ಯೂಸ್ ಇದೆ ಅಂಥೇಳಿ. ಎಸ್, ರಸ್ಟಿಂಗ್ ಇಶ್ಯೂಸ್ ಇದೆ. ದ್ಯಾಟ್ ಟು ಮೇಜರ್ಲಿ ವಿತ್ ಅ ಚೈನ್. ಸೊ ಚೈನ್ ರಸ್ಟ್ ಇಶ್ಯೂಸ್ ಯಾವಾಗ ಬರುತ್ತೆ ಅಂದರೆ ಇದರ್ ಇಫ್ ಯು ಆರ್ ನಾಟ್ ಮೇಂಟೈನಿಂಗ್ ಇಟ್ ಆರ್ ನಿಮ್ಮದು ರನ್ನಿಂಗ್ ತುಂಬ ಕಡಿಮೆ ಇದೆ ಅಂಥೇಳಿ, ಆವಾಗ ನಿಮಗೆ ರಸ್ಟಿಂಗ್ ಇಶ್ಯೂಸ್ ಬರುತ್ತೆ. ಬಟ್ ಆ ರಸ್ಟಿಂಗ್ ಇಶ್ಯೂಸ್ ಬಂದರೆ ನಾನು ನೀವು ಇವಾಗ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ರಸ್ಟ್ ಇಶ್ಯೂಸು, ಅದಾದಮೇಲೆ ಆಫ್ಟರು ನಾನು ಕ್ಲೀನ್ ಮಾಡಿದ್ಮೇಲೆ, ಕ್ಲೀನ್ ಮಾಡೋಕ್ಕೇನಿಲ್ಲ, WD ತೊಗೊಳ್ಳಿ, ಕ್ಲೀನಾಗಿ ಒಂದು ಮೆಟಲ್ ಬ್ರಷು ಅಥವಾ ಮೇನ್ ಹಾರ್ಡ್ ಬ್ರಷ್ ಇರೋದನ್ನ ತೊಗೊಳ್ಳಿ, WD ಹೊಡೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಫುಲ್ಲು ಅದನ್ನು ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ್ಮೇಲೆ ಈ ಥರ ನಿಮ್ಗೆ ಕಾಣುತ್ತೆ. ಇವಾಗ ಏನು ಬರ್ತಾ ಇದೆಯಲ್ಲ ವಿಡಿಯೋ, ದಿಸ್ ಇಸ್ ದ ಆಫ್ಟರ್ ಎಫೆಕ್ಟ್. ಸೊ ತುಂಬಾ ಫುಲ್ ಕ್ಲೀನ್ ಆಗಿದೆ, ಆಲ್ಮೋಸ್ಟ್ ಆಲ್ ರಸ್ಟ್ ಹೋಗಿದೆ. ಬಟ್ ಆ್ಯಕ್ಚುಲಿ ಎಷ್ಟು ಕೂಡ ರಸ್ಟ್ ಆಗಬಾರ್ದು. ಎನಿವೇ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಸೊ ಐ ಆಮ್ ಗೋನ್ ಮೀಟ್ ಐ ಟ್ರೈ ಟು ಮೀಟ್ ಆ್ಯಂಡ್ ಕ್ಯಾಚ್ ಅಪ್ ವಿತ್ ದ ಸುಜುಕಿ ಅಫಿಷಿಯಲ್ಸ್. ಸೊ ಅವ್ರ ಜೊತೆ ನಾನು ಮಾತ್ರ ಟ್ರೈ ಮಾಡ್ತೀನಿ, ಇದು ಏನು ಈ ಥರ ಇಶ್ಯೂಸ್ ಇದೆ, ವಾಟ್ ಕ್ಯಾನ್ ವಿ ಡೂ ಫಾರ್ ದಿಸ್ ಅಂತೇಳಿ ನೋಡೋಣ, ಇಫ್ ದೇ ಕ್ಯಾನ್ ಗಿವ್ ಮಿ ಎನಿ ಸೊಲ್ಯೂಷನ್ ಫಾರ್ ದ್ಯಾಟ್. ಓಕೆ, ಅದಾದಮೇಲೆ ಇನ್ನೊಂದು ಬೇರೆ ಗಾಡಿಗಳಿಗೆ ಗೊತ್ತಿಲ್ಲ, ನನ್ನ ಗಾಡಿಯಲ್ಲಿ ಸೊ ಇಂಜಿನ್ ಕೇಸಿಂಗ್ ಏನಿದೆ ಅದರಿಂದ ಪೇಂಟ್ ಪೀಲ್ ಆಫ್ ಆಗಿದೆ. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ದಿಸ್ ವಿತ್ ಸುಜುಕಿ. ಗುರು, ಇಟ್ಸ್ ಲೈಕ್ ಹಾರ್ಡ್ಲಿ ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆ್ಯಂಡ್ ಪೇಂಟ್ ಪೀಲ್ ಆಫ್ ಆಗಿದೆ ಇಂಜಿನ್. ಈ ಕಡೆ ಲೆಫ್ಟ್ ಸೈಡ್, ನಾನು ಇವಾಗ ನನ್ನ ಲೆಫ್ಟ್ ಹ್ಯಾಂಡ್ ನೋಡ್ತಿದ್ದೀರಲ್ಲ, ಸೊ ಇದರ ಲೆಫ್ಟ್ ಸೈಡಲ್ಲಿ ದ ಪೀಲ್ ಆಫ್ ಆಗಿದೆ. ಇಂಜಿನ್ ಕೇಸಿಂಗ್ ಬರುತ್ತಲ್ಲ, ಇಂಜಿನ್ ಕೇಸಿಂಗಲ್ಲಿ ಪೇಂಟ್ ಪೀಲ್ ಆಫ್ ಆಗಿದೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಡಿಸಪಾಯಿಂಟಿಂಗ್. ಐ ಡೋಂಟ್ ನೋ ದ ಪೇಂಟ್ ಕ್ವಾಲಿಟಿ. ಅದನ್ನು ನಾನು ಶೋರೂಮಲ್ಲಿ ಹೋಗಿ ತೋರಿಸ್ತೀನಿ, ಅದ್ರದ್ದು ಅಪ್ಡೇಟ್ ಕೊಡ್ತೀನಿ. ಇವು ಸುಜುಕಿ ಸರ್ವಿಸ್ ಅಫಿಷಿಯಲ್ಸ್ ಏನು ಹೇಳ್ತಾರೆ ಅಂಥೇಳಿ ಅದನ್ನು ನೋಡೋಣ, ಅದೇನು ಮಾಡಬೇಕು ಹೆಂಗೆ ಅಂಥೇಳಿ. ಸೊ ನೆಕ್ಸ್ಟ್ ಕಾನ್ ಬಂದು ದ ಬ್ರೇಕ್ ಚೆನ್ನಾಗಿದೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಕಾನ್ ಆರ್ ಸಮಥಿಂಗ್, ಬಟ್ ದೇರ್ ಇಸ್ ಅ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಸೊ ಬೈಟ್ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದಿತ್ತು, ಯಾಕಂದರೆ ಇಟ್ಸ್ ಅ 250cc ಆ್ಯಂಡ್ ವಿತ್ ಪ್ರೊಡ್ಯೂಸರ್ಸ್ 26 to 27 bhp ಆಫ್ ಪವರ್. ಸೊ ಈ ಥರ ಪವರ್ ಇದ್ದಾಗ ನಮಗೆ ದ ಬ್ರೇಕ್ ಶುಡ್ ಹ್ಯಾವ್ ಬೀನ್ ವೆರಿ ವೆರಿ ಗುಡ್. ಸೊ ಬೈಟ್ ಇನ್ನೂ ತುಂಬ ಚೆನ್ನಾಗಿ ಆಗ್ಬೋದಿತ್ತು ಅಂತ ನನ್ನದು ಒಂದು ಅನಿಸಿಕೆ. ಯಾಕಂದರೆ ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ದ ಬೈಟ್ ಇದೆಯಲ್ಲ, ಸೊ ಬೈಟ್ ವುಡ್ ಹ್ಯಾವ್ ಬೀನ್ ಮಚ್ ಇಂಪ್ರೂವ್ಡ್. ಸೊ ಇದೊಂದು ನಂದು ಮೇನ್ ಐ ಅಷ್ಟೊಂದೇನು ದೊಡ್ಡ ಕಾನ್ ಅಲ್ಲ, ಬಟ್ ಎಸ್ ಇಟ್ಸ್ ಆಲ್ಸೋ ಮ್ಯಾಟರ್ಸ್. ಸೊ ಬ್ರೇಕಿಂಗ್ ಶುಡ್ ಹ್ಯಾವ್ ಬೀನ್ ಅ ಬೆಟರ್. ಚೆನ್ನಾಗಿದೆ, ಐ ಆಮ್ ನಾಟ್ ಸೇಯಿಂಗ್ ಚೆನ್ನಾಗಿಲ್ಲ ಅಂತೇಳಿ, ಬಟ್ ದ ಬೈಟ್ ವುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಸೊ ನೆಕ್ಸ್ಟ್ ಕಾನ್ ಬಂದು ನಮಗೆ ಹ್ಯಾಂಡಲ್ ಬಾರ್ ಆ್ಯಕ್ಚುಲಿ ಒಂದು ಸ್ವಲ್ಪ ರೈಸ್ ಆಗಬೇಕಿತ್ತು ಅಂದ್ಕೊಳ್ತೀನಿ, ಯಾಕಂದರೆ ಸೀಟ್ ಹೈಟ್ ತುಂಬಾ ಜಾಸ್ತಿ ಇದೆ. ಬಟ್ ಇಟ್ಸ್ ಸಬ್ಜೆಕ್ಟಿವ್, ನಮ್ಮ ಹೈಟ್ ಎಷ್ಟಿದೆ ಅಂತ. ಮೈ ಹೈಟ್ ಈಸ್ 5.6. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಮೇಲ್ಗಡೆ ರೈಸ್ ಆಗಬೇಕಿತ್ತು ಅಂತ ನಂದು ಒಂದು ಅನಿಸಿಕೆ. ಇದು ಸಬ್ಜೆಕ್ಟಿವ್ ಆಗುತ್ತೆ, ರೈಡರ್. ಸೊ ನೀವು ಯಾರು ತೊಗೋಬೇಕಂತ ಇಂಟ್ರೆಸ್ಟ್ ಇದ್ದೀರಾ, ಸೊ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಹ್ಯಾಂಡಲ್ ಬಾರು, ನಿಮ್ಗೆ ಸಿಟ್ಟಿಂಗ್ ಪೊಸಿಷನ್ ಚೆನ್ನಾಗಿದೆಯಾ ಅಂತ. ಸೊ ದಿಸ್ ಈಸ್ ಮೈ ಒಪಿನಿಯನ್. ಮೈ ಹೈಟ್ ಈಸ್ 5.6 to 5.65 ಇದೆ. ಸೊ ನನಗೊಂದು ಸ್ವಲ್ಪ ಕೆಳಗಡೆ ಅನಿಸ್ತಾ ಇದೆ ಈ ಹ್ಯಾಂಡಲ್ ಬಾರು. ಇನ್ನೊಂದು ಸ್ವಲ್ಪ ಮೇಲ್ಗಡೆ ರೈಸ್ ಆಗಿದ್ರೆ ಇನ್ನೊಂದು ಸ್ವಲ್ಪ ರೈಡ್ ಕ್ವಾಲಿಟಿ ಆ್ಯಂಡ್ ಅರ್ಗೋನಮಿಕ್ಸ್ ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್. ಸೊ ದಿಸ್ ಇಸ್ ಒನ್ ಮೋರ್ ಕಾನ್. ಐ ಮೀನ್ ಕಾನ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನಂದು ಏನು ನೆಗೆಟಿವ್ ಅನಿಸ್ತಾ ಇದೆ. ಸೊ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇದು ಬಿಟ್ಟು ಲಾಸ್ಟು ತುಂಬಾ ಕಮೆಂಟ್ಸ್ ಬಂದಿದೆ ನನಗೆ, ವಿಚ್ ಇಸ್ ಅಬೌಟ್ ದ ಸರ್ವಿಸ್ ಇಶ್ಯೂ ಆಫ್ ದ ಸುಜುಕಿ. ಹಾನೆಸ್ಟಾಗಿ ನಾನು ಹೇಳಬೇಕು ಅಂತಂದರೆ, ಎಸ್, ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ವಿತ್ ದ ಸುಜುಕಿ ಸರ್ವಿಸ್. That too, because I mean I'm not saying all the dealerships are same, but dealer to dealer it depend ಆಗುತ್ತೆ. ಬಿಕಾಸ್
ಸೊ ಇಫ್ ಯು ಏನಂದ್ರೆ ಸ್ವಲ್ಪ ಟೈಮಲ್ಲಿ ಯಾರಾದರೂ ಒಳ್ಳೆ ಫ್ರೆಂಡ್ ಮಾಡಿದ್ರೆ ಅಥವಾ ಇನ್ಫ್ಲೂಯೆನ್ಸ್ ಇತ್ತು ಅಂತಂದರೆ ಡೀಲರ್ಶಿಪ್ಪಲ್ಲಿ ಯು ವಿಲ್ ಗೆಟ್ ಅ ವೆರಿ ಗುಡ್ ಸರ್ವಿಸ್. ಸೊ ಸಿನ್ಸ್ ಸುಜುಕಿ ಈಸ್ ಮೈ ಕ್ಲೈಂಟ್, ಐ ಮೀನ್ ಸಮ್ ಆಫ್ ದ ಡೀಲರ್ಶಿಪ್ಸ್ ಆರ್ ಮೈ ಕ್ಲೈಂಟ್, ಸೊ ಅಲ್ಲಿಂದಲೇ ನಾನು ತೊಗೊಂಡಿರೋದು. ಐ ಬಾಟ್ ಇಟ್ ಫ್ರಮ್ ಅದ್ವೈತ್ ಸುಜುಕಿ ಬ್ಯಾಂಗ್ಳೂರ್. ಸೊ ಅದ್ವೈತ್ ಸುಜುಕಿನ ನಾನು ತೊಗೊಂಡಿರೋದು, ಆ್ಯಂಡ್ ಐ ನೋ ಅದ್ವೈತ್ ಫ್ರಮ್ ವೆರಿ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್. ಐ ಮೀನ್ ಅದ್ವೈತ್ ಗ್ರೂಪ್ ಇಸ್ ಆಲ್ಸೋ ಮೈ ಕ್ಲೈಂಟ್. ಸೊ ಹೀಗಾಗಿ ನಂಗೆ ಮೊದಲಿಂದಲೂ ತುಂಬ ವರ್ಷದಿಂದ ಪರಿಚಯ ಇತ್ತು. ದ ಬ್ರಾಂಚ್ ಮ್ಯಾನೇಜರು, ಅದ್ವೈತ್ ಸುಜುಕಿ ಬ್ರಾಂಚ್ ಮ್ಯಾನೇಜರ್ ಏನಿದ್ದಾರೆ ಅವ್ರು ತುಂಬ ನನಗೆ ಕ್ಲೋಸು. ಸೊ ಹೀಗಾಗಿ ಅಲ್ಲಿ ನನಗೆ ನನ್ನ ಸರ್ವಿಸ್ ಲೆವೆಲ್ಸ್ ನಂಗೆ ತುಂಬಾ ಇದು ಇದೆ. ಆ್ಯಂಡ್ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಎನಿ ಅದರ್ ಡೀಲರ್ಶಿಪ್ಸಲ್ಲಿ ನೀವು ಟ್ರೈ ಮಾಡಿದರೆ ಅದ್ವೈತ್ ಸುಜುಕಿಗೆ ಬನ್ನಿ, ಯು ಕ್ಯಾನ್ ಟೇಕ್ ಮೈ ನೇಮ್. ಸೊ ನನ್ನ ರೆಫರೆನ್ಸ್ ಕೊಟ್ಟರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಸರ್ವಿಸ್. ಸೊ ಅದಕ್ಕೆ ಐ ಆಮ್ ಗ್ಯಾರಂಟಿ ಫಾರ್ ದ್ಯಾಟ್. ಸೊ ನನಗೆ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಅದ್ವೈತಲ್ಲಿ. ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಆಸ್ಕ್ ಮಿ ಆ್ಯಂಡ್ ಟ್ರೈ ಟು ರೆಸಾಲ್ವ್ ದಟ್ ಇಶ್ಯೂ. ಇಫ್ ದಿಸ್ ಈಸ್ ದ ಕೇಸ್ ಇನ್ ಯುವರ್ ಸಿಟಿ, ಒಳ್ಳೆ ಫ್ರೆಂಡ್ ಮಾಡ್ಕೊಳ್ಳಿ. ಐ ನೋ ಇಶ್ಯೂಸ್ ಇದ್ದೇ ಇರುತ್ತೆ, ಇಷ್ಟೊಂದೆಲ್ಲ ದುಡ್ಡು ಹಾಕ್ಬಿಟ್ಟು ಗಾಡಿ ತೊಗೊಂಡಿರ್ತೀವಿ ಅಂತೇಳಿ. ಬಟ್ ಸ್ವಲ್ಪ ಪೇಷನ್ಸ್ ಆಗಿ ಹೇಳಿ ಅವ್ರ ಸರ್ವಿಸ್ ಸೆಂಟರ್ ಅವ್ರಿಗೆ ಟೈಮ್ ಕೊಡಿ, ದೇ ವಿಲ್ ಡೆಫಿನೆಟ್ಲಿ ರೆಸಾಲ್ವ್ ಇಟ್. ಅಂದರೆ ಸ್ವಲ್ಪ ಫ್ರೆಂಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಮೈ ಸಜೆಷನ್. ಬಟ್ ಏನೂ ಇಲ್ಲಪ್ಪ ಅಂತಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಯು ಹ್ಯಾವ್ ಟು ಫೈಂಡ್ ಅ ಡೀಲರ್ ಹೂ ಇಸ್ ವೆರಿ ಗುಡ್ ಅಟ್ ಸರ್ವಿಸ್. ಕಸ್ಟಮರ್ ಸರ್ವಿಸ್ ತುಂಬಾ ಚೆನ್ನಾಗಿದೆ, ಆಮೇಲೆ ಟೆಕ್ನಿಕಲಿ ಸೌಂಡ್ ಆಗಿದ್ದರೆ. ಸೊ ನಿಮ್ಮ ಸಿಟಿಯಲ್ಲಿ ಯಾವ ಥರ ಇದೆ ಆ ಥರ ನೋಡಿಬಿಟ್ಟು ನೀವು ಚೆಕ್ ಮಾಡಿ ತೊಗೊಳ್ಳಿ. ಡೀಲರ್ಶಿಪ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನೀವು ತೊಗೊಳ್ಳಿ. ಸೊ ದ್ಯಾಟ್ ಈಸ್ ವಾಟ್ ಮೈ ಸಜೆಷನ್ ಇಸ್. ಸೊ ದೀಸ್ ಆರ್ ದ ಮೇಜರ್ ಕಾನ್ಸ್ ಆ್ಯಂಡ್ ಪ್ರೋಸ್. ಸೊ ಐ ಹೋಪ್ ಇದು ಬಿಟ್ಟರೆ ಒಂದು ನೆಕ್ಸ್ಟು ಏನಂತಾರೆ ಪುಲ್ಲಿಂಗು ಅದು ಎಲ್ಲ ಹೇಳ್ತಾಯಿದ್ರು, ಆ ಥರದ್ದು ಯಾವುದೇ ಇಶ್ಯೂಸ್ ಇಲ್ಲ. ಒಳ್ಳೆ ರೋಡ್ ಗ್ರಿಪ್ ತುಂಬಾ ಚೆನ್ನಾಗಿದೆ, ಟಯರ್ಸ್ ಕೂಡ ಒಳ್ಳೆ ಗ್ರಿಪ್ ಇದೆ, ಏನೇನು ಇಶ್ಯೂ ಇಲ್ಲ. ಆ್ಯಂಡ್ ದ ಟಾಪ್ ಸ್ಪೀಡ್ ಆಲ್ಸೋ ಇಸ್ ವೆರಿ ವೆರಿ ಗುಡ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ಟಾಪ್ ಸ್ಪೀಡ್ನ ಕೂಡ ತೋರಿಸ್ತೀನಿ, ಟಾಪ್ ಸ್ಪೀಡ್ ಎಷ್ಟು ಹೋಗಿದೆ ಏನು ಎತ್ತ ಅಂಥೇಳಿ. ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್ ಆನ್ ಸುಜುಕಿ ವಿ-ಸ್ಟಾರ್ಮ್. ಸೊ ಸುಜುಕಿ ವಿ-ಸ್ಟಾರ್ಮ್ ಅಷ್ಟೇ ಅಲ್ಲ, ನಾನು ಎಲ್ಲೆಲ್ಲಿ ಟ್ರಿಪ್ ಹೋಗ್ತಾ ಇದ್ದೀನಿ, ಯು ವಿಲ್ ಗೆಟ್ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್. ಒಳ್ಳೆ ವೀಡಿಯೋಸ್ ಬರ್ತಾ ಇದೆ. ನೆಕ್ಸ್ಟ್ ಒಂದು ಸಿನಿಮ್ಯಾಟಿಕ್ ವೀಡಿಯೋ ಕೂಡ ಶೂಟ್ ಆಗ್ತಾ ಇದೆ. ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ ಆ್ಯಸ್ ಸೂನ್ ಆ್ಯಸ್ ಐ ಅಪ್ಲೋಡ್. ಓಕೆ, ಸೊ ಈ ವಿಡಿಯೋದಲ್ಲಿ ಏನು ಪ್ರೋಸ್ ಮತ್ತು ಕಾನ್ಸ್ ಡಿಸ್ಕಸ್ ಮಾಡಿದ್ದೀವಿ, ಇದರಿಂದ ಲಾಟ್ ಆಫ್ ಬಯರ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಟ್ ಆಫ್ ಕಮೆಂಟ್ಸ್ ಇದ್ರ ಮೇಲ್ಗಡೆನೇ ಇತ್ತು. ಸೊ ಅದ್ರ ಅದೇನೇನು ಕಮೆಂಟ್ಸ್ ಬಂದಿದೆ ಅದ್ರ ಮೇಲ್ಗಡೆನೇ ನಾನು ಈ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನೂ ನಾನೇನಾದರೂ ಮಿಸ್ ಔಟ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ, ಸೊ ದ್ಯಾಟ್ ಅದ್ರ ಪ್ರಕಾರ ನಾನು ಮತ್ತೆ ನಾನು ರಿಪ್ಲೈ ಮಾಡ್ತೀನಿ. ಇಫ್ ಯು ಕ್ಯಾನ್ ಗೋ ಆ್ಯಂಡ್ ಸಿ ಮೈ ಲಾಸ್ಟ್ ವೀಡಿಯೋಸ್ ಅಲ್ಲ, ನಾನು ಎಲ್ಲರ ಕಮೆಂಟ್ಸಿಗೂ ರಿಪ್ಲೈ ಮಾಡಿದ್ದೀನಿ. ಸೊ ಐ ವಿಲ್ ಟ್ರೈ ಟು ರಿಪ್ಲೈ ಟು ಈಚ್ ಆ್ಯಂಡ್ ಎವ್ರಿ ಕಮೆಂಟ್. ಇಲ್ಲ ತುಂಬ ಕಮೆಂಟ್ಸ್ಗಳಿತ್ತು, ಅಥವಾ ಏನಾದರೂ ಇಫ್ ಯು ವಾಂಟ್ ಆಸ್ಕ್ ಮಿ ಸಮಥಿಂಗ್, ಏನಾದರೂ ಸಜೆಷನ್ಸು ಅಥವಾ ನನ್ನ ಬಗ್ಗೆ ಏನಾದರೂ ಕೇಳೋದಿತ್ತು ಅಂತಂದರೆ ಯು ಕ್ಯಾನ್ ಕಮೆಂಟ್ ಅಬೌಟ್ ದ ಸೇಮ್. ಸೊ ನಾನು ಅದು ನೆಕ್ಸ್ಟು ವೀಡಿಯೋದಲ್ಲಿ ತುಂಬ ಏನು ಸಿಮಿಲರ್ ಯಾವ್ದಾದ್ರು ಕಮೆಂಟ್ಸ್ ಇರುತ್ತೆ, ಆ ಕಮೆಂಟ್ಸ್ ಮೇಲ್ಗಡೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸೊ ಯಾವ್ದಾದ್ರು ಗಾಡಿ ರಿವ್ಯೂ ಮಾಡಬೇಕಿತ್ತಂತಂದರೆ ಹೇಳಿ, ಯು ಕ್ಯಾನ್ ರಿಕ್ವೆಸ್ಟ್ ದ್ಯಾಟ್ ಗಾಡಿ ರಿವ್ಯೂ ಮಾಡ್ಬೋದು ಅಂತ. ಅದಾದಮೇಲೆ ನೆಕ್ಸ್ಟ್ ತುಂಬ ಕ್ವಶನ್ಸ್ ಬಂತು. ಈ ಗಾಡಿ ಜೊತೆ ಕಂಪಿಟೇಟರ್ NS 400 ಇತ್ತು, ಯಾಕೆ ಹೋಗಲಿಲ್ಲ, NS 250 ಇತ್ತು, ಆ್ಯಂಡ್ ಅಗೇನ್ CB 300. ಅದು ನನಗೇನಂದರೆ ಮೇಜರ್ ಅಡ್ವೆಂಚರ್ ಗಾಡಿ ಬೇಕಿದ್ದು ಅಟ್ ದಿಸ್ ಕೈಂಡ್ ಆಫ್ ಬಜೆಟ್. ಸೊ ದ್ಯಾಟ್ ಈಸ್ ಅ ಮೇಜರ್ ರೀಸನ್ ಫಾರ್ ಮೀ ಟು ಗೋ ಫಾರ್ ದಿಸ್ ಬೈಕ್. ಇವಾಗ NS ಅದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಇಸ್ ಅ ಸ್ಟ್ಯಾಂಡರ್ಡ್ ನೇಕೆಡ್ ಸ್ಟ್ರೀಟ್ ಫೈಟರ್ ಬೈಕು. ಸೊ ನನಗೆ ಅದೇ ಓನ್ ಮಾಡಿ ಬೇಜಾರಾಗಿತ್ತು. ಐ ವಾಂಟೆಡ್ ಆನ್ ಅಡ್ವೆಂಚರ್. ನನಗೆ ಲಗೇಜ್ ತುಂಬಾ ಮಾಡೋದಿದೆ. ಆ್ಯಂಡ್ ಮೈ ಡ್ರೀಮ್ ರೈಡ್ ಈಸ್ ಲದಾಖ್. ಸೊ ಲದಾಖ್ಗೆ ನಾನು ಹೋಗ್ತೀನಿ ಈ ಗಾಡಿ ಎತ್ಕೊಂಡು. ಸೊ ದ್ಯಾಟ್ ಈಸ್ ಮೈ ಡ್ರೀಮ್. ಸೊ ಅದಕ್ಕೋಸ್ಕರ ದಿಸ್ ಇಸ್ ಪರ್ಫೆಕ್ಟ್ ಬೈಕ್ ಫಾರ್ ದ್ಯಾಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇವಾಗಲೇ ನಾನೇನು ಕಮೆಂಟ್ ಮಾಡಿದೆ, ಇನ್ನೂ ಸ್ವಲ್ಪ ಟೈಮ್ ಇದನ್ನ ಓಡಿಸ್ಬಿಟ್ಟು ಸೊ ಐ ವಿಲ್ ಗೆಟ್ ಯೂಸ್ ಟು ಇಟ್ಸ್. ಸೊ ಯಾರೇ ಲದಾಖ್ ಹೋಗೋದಿತ್ತಂತಂದರೆ ಇಫ್ ಯು ಆರ್ ಬೈಯಿಂಗ್ ಅ ನ್ಯೂ ಬೈಕ್ ಅಲ್ಲ, ನ್ಯೂ ಬೈಕ್ ತೊಗೊಂಡ್ಬಿಟ್ಟು ಲದಾಖಿಗೆ ಹೋಗಬೇಡಿ. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಗೆಟ್ ಯೂಸ್ ಟು ದ್ಯಾಟ್ ಬೈಕ್, ಬಿಕಾಸ್ ದಿಸ್ ಅ ಮೋಸ್ಟ್ ಹಾರಿಫಿಕ್ ಟೆರೇನ್ ಆರ್ ಲಾಟ್ ಆಫ್ ಚಾಲೆಂಜಸ್ ಬರುತ್ತೆ ಆ ಟೆರೇನಲ್ಲಿ ಲದಾಖಲ್ಲಿ. ಸೊ ದ್ಯಾಟ್ ಈಸ್ ಗೆಟಿಂಗ್ ಯೂಸ್ ಟು ಯುವರ್ ಬೈಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಅಟ್ಲೀಸ್ಟ್ ಲದಾಖಿಗೆ ಹೋಗಿಂತ ಮುಂಚೆ ಇಫ್ ಯು ಆರ್ ಬಾಟ್ ಅ ನ್ಯೂ ಬೈಕ್ ಅಲ್ಲ, ಸೊ ಅಟ್ಲೀಸ್ಟ್ ಒಂದು 6 months to 8 months ಗೆಟ್ ಯೂಸ್ ಟು ದ್ಯಾಟ್ ಬೈಕ್, ಡೂ ಲಾಟ್ ಆಫ್ ರೈಡ್ಸ್. ಅದಾದಮೇಲೆ ನೀವು ಇದು ಮಾಡೋಕ್ಕೆ ಹೋಗು, ಲದಾಖಿಗೆ ರೈಡಿಗೆ ಹೋಗಿ. ಸೊ ದಟ್ ಈಸ್ ವಾಟ್ ಮೈ ಸಜೆಷನ್ ಇಸ್, ದಟ್ ಈಸ್ ವಾಟ್ ಐ ಆಮ್ ಗೋನ್ ಡೂ ಆಲ್ಸೋ. ಸೊ ಐ ಹೋಪ್ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇನ್ ಕೇಸ್ ಏನಾದರೂ ಕ್ವೇರೀಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಚೈನ್ ಟೆನ್ಷನರ್. ಆ್ಯಂಡ್ ಬೆಲ್ ಐಕನ್ನ ತಪ್ಪದೇ ಒತ್ತಿ, ಮಿಸ್ ಮಾಡಬೇಡಿ. ಯಾಕಂತಂದರೆ ನಾನು ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಫಸ್ಟ್ ನೀವು ವಾಚ್ ಮಾಡಿ ಆ್ಯಂಡ್ ನಿಮಗೆ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ವಾಚ್ ಇಟ್ ಆ್ಯಸ್ ಸೂನ್ ಆ್ಯಸ್ ಐ ಅಪ್ಲೋಡ್ ಇಟ್. ಸೊ ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ ಗೈಸ್. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬಾ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಓ ಸೂಪರ್ ಆಸಮ್, ಪ್ಯಾನಿಯರ್ಸ್ ಸ್ಯಾಡಲ್ ಬ್ಯಾಗ್ಸಾ? ಓಕೆ. ಸೊ ನೆಕ್ಸ್ಟ್ ವೀಡಿಯೋ ಬರ್ತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ, ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಟೇಕ್ ಕೇರ್, ರೈಡ್ ಸೇಫ್ ಆಲ್ ಆಫ್ ಯು ಗೈಸ್.